ಬೀನ್ಸು, ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಐ ಹೋಪ್ ನೀವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಅಮ್ಮನ ಸ್ಪೆಷಲ್ ವೆಜ್ ಸೀಡ್ ಪಲಾವ್ ಕಣ್ರಿ. ಇದನ್ನ ಹೇಗ್ ಮಾಡೋದು, ಏನೆಲ್ಲ ಬೇಕಾಗುತ್ತೆ ಸಾಮಗ್ರಿಗಳು ಎಲ್ಲ ನೋಡ್ಕೊಳ್ಳೋಣ ಬನ್ನಿ. ಒಂದ್ 8 ಬೀನ್ಸ್ ನ ತಗೊಂಡಿದ್ದೀವಿ. ಆನಂತರ ಕ್ಯಾರೆಟ್, ಒಂದು ಬೀಟ್ರೂಟ್, ಆಲೂಗಡ್ಡೆ ಇವನ್ನೆಲ್ಲ ದೊಡ್ಡ ದೊಡ್ಡಕ್ಕೆ ಸ್ವಲ್ಪ ಉದ್ದಕ್ಕೆನೆ ಹೆಚ್ಕೊಂಡಿದೀವಿ ಸ್ನೇಹಿತರೆ. ಆ ನಂತರ ಒಂದು 3 ಈರುಳ್ಳಿನ ಹೆಚ್ಕೊಂಡಿದೀವಿ. ಆಮೇಲೆ ಒಂದ್ 8 ಹಸಿಮೆಣಸಿನಕಾಯಿ, ಒಂದು 3 ಟೊಮೊಟೊ ಹಣ್ಣನ್ನ ತಗೊಂಡಿದೀವಿ. ಹಾಗೆ ಒಂದು ಕ್ಯಾಪ್ಸಿಕಮ್ ಅನ್ನ ಕೂಡ ತಗೊಂಡಿದೀವಿ ಸ್ನೇಹಿತರೆ. ಅದಾದ ನಂತರ ನಾವಿಲ್ಲಿ ಕಾಳನ್ನ ತಗೊಂಡಿದೀವಿ. ಒಂದು ಅವರೆಕಾಳು ತಗೊಂಡಿದೀವಿ, ಒಂದಿಷ್ಟು ಹಸಿ ಬಟಾಣಿ ತಗೊಂಡಿದೀವಿ, ಮತ್ತೆ ಒಂದಿಷ್ಟು ಬೀನ್ಸ್ ಕಾಳುಗಳನ್ನ ತಗೊಂಡಿದೀವಿ ಸ್ನೇಹಿತರೆ. ಹಾಗೆ ಒಗ್ಗರಣೆಗೆ ಒಂದ್ ಎಸಳಷ್ಟು ಕರಿಬೇ ಎಲೆಯನ್ನು ಕೂಡ ತಗೊಂಡಿದ್ವಿ, ನೋಡ್ಬೋದು ನೀವು. ಇದಿಷ್ಟು ವೆಜಿಟೇಬಲ್ ಅಂಡ್ ಸೀಡ್ಸ್ ಗಳು. ಅದಾದ್ಮೇಲೆ ನಾವಿಲ್ಲಿ 2 ಪಾವಷ್ಟು ಅಕ್ಕಿನ ತಗೊಂಡಿದ್ವಿ ಸ್ನೇಹಿತರೆ. 2 ಕಪ್ ಅಂತಾನು ನೀವು ಕನ್ಸಿಡರ್ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ನೋಡ್ಬೋದು ಒಂದ್ 8 ಬೆಳ್ಳುಳ್ಳಿನ ಜಜ್ಕೊಂಡಿದೀವಿ. ಹಾಗೆ ಹಸಿ ಕೊಬ್ಬರಿನ ತುರ್ಕೊಂಡಿದೀವಿ. ಆಮೇಲೆ 1 ಇಂಚು ಶುಂಠಿನ ತುರ್ಕೊಂಡಿದೀವಿ ಸ್ನೇಹಿತರೆ. ಓಕೆ, ಇದಿಷ್ಟು ನಾವು ನೋಡ್ಬೇಕಾಗಿರುತ್ತೆ ಸಾಮಗ್ರಿಗಳು. ಅದಾದ್ಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಂಪಲ್ಸರಿ ಬೇಕು. 1 ಚಿಟಿಕೆ ಅಷ್ಟು ಅರಿಶಿನ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಚಕ್ಕೆ ಪೀಸ್ಗಳನ್ನ ತಗೊಂಡಿದ್ವಿ. ನೋಡಿದ್ರಲ್ಲ, ಇಯರ್ ವಿತ್ ಇಷ್ಟೊಂದು ಐಟಮ್ಸ್ ಗಳು ನಮಗೆ ಬೇಕು ಅಮ್ಮನ ಸ್ಪೆಷಲ್ ವೆಜ್ ಸೀಡ್ ಪಲಾವ್ನ ಮಾಡ್ಲಿಕ್ಕೆ. ನೋಡಬಹುದು. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ನಾವಿಲ್ಲಿ ಒಂದು 4 ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀವಿ ಸ್ನೇಹಿತರೆ. ಸೊ ಎಣ್ಣೆ ಕಾದ ಮೇಲೆ ನಾವಿದಕ್ಕೆ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಉದ್ದಿನ ಬೇಳೆನ 1 ಸ್ಪೂನ್ ಅಷ್ಟು ಹಾಕೊಂಡ್ವಿ. ಅದಾದ್ಮೇಲೆ ಒಂಚೂರು ಚಕ್ಕೆ ಪೀಸನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ನೋಡ್ಬೋದು ಚಕ್ಕೆ ಪೀಸು ಒಗ್ಗರಣೆಯಲ್ಲೇ ಸ್ವಲ್ಪ ಫ್ರೈ ಆದ್ರೆ ಸಖತ್ ಟೇಸ್ಟ್ ಆಗಿರುತ್ತೆ, ಅದಕ್ಕೋಸ್ಕರ. ಸೊ ಅದಾದ್ಮೇಲೆ ನಾವಿಲ್ಲಿ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಳ್ಬೇಕು. ಚಟಪಟ ಸಾಸಿವೆ ಆದ್ಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದೀವಿ. ಇದು ಚಟಪಟ ಅಂದ ಮೇಲೆ ನಾವು ಇದಕ್ಕೆ ಬೆಳ್ಳುಳ್ಳಿ ಏನ್ ಜಜ್ಕೊಂಡು ಇಟ್ಕೊಂಡಿದಾವಲ್ಲ ಅದನ್ನ ಹಾಕೊಳ್ತಿದ್ವಿ. ಇಲ್ಲಿ ಬೆಳ್ಳುಳ್ಳಿ ಬೇಳೆ ಒಂದು 8 ಹಾಕೊಂಡಿದೀವಿ, ಅದನ್ನ ಜಜ್ಕೊಂಡಿದ್ವಿ. ಅದಾದ್ಮೇಲೆ ಶುಂಠಿ ತುರ್ಕೊಂಡಿದ್ವಿ, ಅದನ್ನು ಕೂಡ ಒಗ್ಗರಣೆಗೆ ಹಾಕೊಳ್ತಾ ಇದೀವಿ. ಅದಾದ್ಮೇಲೆ ಏನ್ ಹೆಚ್ಕೊಂಡಿದಾವಲ್ಲ ಉದ್ದುದ್ದಕ್ಕೆ ವೆಜಿಟೇಬಲ್ಸ್ ಎಲ್ಲವನ್ನು ಹಾಕೊಳ್ಬೇಕು. ಏನ್ ಬೀನ್ಸ್ ತಗೊಂಡಿದೀವಿ, ಕ್ಯಾರೆಟು, ಬೀಟ್ರೂಟು, ಅದಾದ್ಮೇಲೆ ಆಲೂಗಡ್ಡೆ, ಕ್ಯಾಪ್ಸಿಕಮ್ ಎಲ್ಲವನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ಇದೆಲ್ಲವನ್ನ ಒಗ್ಗರಣೆಯಲ್ಲಿ ಒಮ್ಮೆಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಈರುಳ್ಳಿ ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಿದ್ವಿ. ಟೊಮೊಟೊ ಹಣ್ಣನ್ನು ಕೂಡ ಹಾಕೊಂಡಿದೀವಿ. ಸೊ ಎಲ್ಲವನ್ನ ಹಾಕಿದ್ಮೇಲೆ ಕರಿಬೇ ಸೊಪ್ಪನ್ನ ಮೇಲ್ಗಡೆ ಹಾಕೊಳ್ತಾ ಇದೀವಿ. ಅದಾದ್ಮೇಲೆ ಏನು ಕಾಳುಗಳನ್ನ ಸುಲ್ಕೊಂಡಿದ್ವಿ, ಆ ಕಾಳುಗಳು ಫ್ರೆಶ್ ಕಾಳುಗಳು ಇವೆಲ್ಲ. ಸೊ ಕಾಳುಗಳನ್ನ ಹಾಕಿ ಅವರೆಕಾಳು, ಬಟಾಣಿ ಮತ್ತೆ ಬೀನ್ಸ್ ಕಾಳನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಇದೆ ಸ್ವಲ್ಪ ಒಗ್ಗರಣೆಯಲ್ಲೇ ಫ್ರೈ ಆಗಲಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಆವಾಗಲೇ ತಾನೇ ಅಮ್ಮ ಮಾಡುವ ರುಚಿ, ಕೈ ರುಚಿ ಸಖತ್ ಟೇಸ್ಟಿ ಆಗಿರೋದು. ಅವ್ರಿಗೆ ಏನೋ ಕಂಡ್ರೆ ಕೈಯಲ್ಲೇ ಅಳತೆ ಮಾಡಿ ಹಾಕಿದ್ರೆ ಅದು ಟೇಸ್ಟ್ ಅಂತೆ. ಸೊ ಚಿಟಿಕೆ ಅರಿಶಿನವನ್ನು ಕೂಡ ಸೇರಿಸ್ಕೊಂಡ್ವಿ. ಅದಾದ್ಮೇಲೆ 2 ಸ್ಪೂನು ತುಪ್ಪವನ್ನ ಹಾಕೊಳ್ತಾ ಇದೀವಿ. ಇದು ಕೂಡ ಮನೆಯಲ್ಲೇ ಮಾಡುವಂತಹ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಸೊ ಇದನ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ. ಅದಾದ್ಮೇಲೆ ತುರಿದಿರೋಂಥ ಕೊಬ್ಬರಿ ತುರಿನ ಕೂಡ ನಾವು ಇದಕ್ಕೆ ಹಾಕೊಳ್ತೀವಿ. ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಹಾಕೊಳ್ಳಿ, ಇಲ್ಲಾಂದ್ರೆ ಹಸಿ ಕೊಬ್ಬರಿನೇ ತುರ್ಕೊಂಡು ಹಾಕೊಳ್ಬಹುದು. ನಾವಿಲ್ಲಿ ಹಸಿ ಕೊಬ್ಬರಿನ ಯೂಸ್ ಮಾಡ್ತೇವೆ ಸ್ನೇಹಿತರೆ. ಅದಾದ್ಮೇಲೆ 2 ಪಾವ್ ಅಕ್ಕಿನ ಚೆನ್ನಾಗಿ 2 ರಿಂದ 3 ಬಾರಿ ತೊಳ್ಕೊಂಡು ನಾವು ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಫ್ರೈ ಆಗುತ್ತೆ ಅಂತ ಅಂದಮೇಲೆ ನಾವು ನೀಟಾಗಿ ಅಕ್ಕಿ ಎಲ್ಲ ಹಾಕಿ ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಒಂಥರ ಉದ್ರಾಗಿ ಚೆನ್ನಾಗಿ ಬರುತ್ತೆ ಪಲಾವ್ ಅಂತ ಹೇಳಿ. ಅದಾದ್ಮೇಲೆ 1ಕ್ಕೆ 2ರಷ್ಟು ನಾವು ನೀರನ್ನ ಹಾಕೊಳ್ತಾ ಇದ್ದೀವಿ ಸ್ನೇಹಿತರೆ. ಸೊ 1 ಕಪ್ ಅಕ್ಕಿಗೆ 2 ಕಪ್ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀವಿ. ಇದನ್ನ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಸೊ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಫೈನಲಿ ಕುಕ್ಕರ್ನ ಮುಚ್ಚಿಡೋಣ. ಸೊ ಇದು 1 ವಿಷಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವೇನಾದ್ರೂ ವೆಜ್ಜಲ್ಲಿ ರೆಸಿಪೀಸ್ ಬೇಕಂದ್ರೆ ಬೇಗ ಕಮೆಂಟಲ್ಲಿ ತಿಳಿಸಿ, ಆಯ್ತಾ? ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಕಣ್ರಿ. ನೋಡ್ಬೋದು ವಿಷಲ್ ಕೂಡ ಆಗಿ ಕುಕ್ಕರ್ ಕೂಡ ಆಗಿದೆ. ಫೈನಲಿ ಅಮ್ಮನ ಸ್ಪೆಷಲ್ ವೆಜ್ ಸೀಡ್ ಪಲಾವ್ ತಯಾರಾಗಿ ಹೋಯ್ತು ಸ್ನೇಹಿತರೆ.
ಸೊ ಅಮ್ಮ ಬೇಗ ಬೇಗ ಸರ್ವ್ ಮಾಡಿಕೊಡ್ತಾ ಇದ್ದಾರೆ, ಯಾಕಂದರೆ ಅಷ್ಟು ಸಖತ್ತಾಗಿ ಬಂದಿದೆ. ಅವರು ಕೂಡ ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಸರ್ವ್ ಮಾಡಿಕೊಡ್ತಿದ್ದಾರೆ ಒಂದು ಪ್ಲೇಟಿಗೆ. ನೋಡ್ಬೋದು ನೀವು. ಏನೇ ಆಗಲಿ ಅಮ್ಮನ ಕೈ ರುಚಿ ಮುಂದೆ ಎಲ್ಲವೂ ಝೀರೋನೇ ಅಲ್ವಾ. ಸೊ ನೀವು ಕೂಡ ನಿಮ್ಮ ಅಮ್ಮನ ಕೈಯಲ್ಲಿ ಈ ಥರ ಮಾಡಿಸ್ಕೊಂಡು ತಿಂದಿರಾ? ಕಾಮೆಂಟಲ್ಲಿ ತಿಳಿಸಿ. ಅಮ್ಮ ಹತ್ರ ಇಲ್ಲ ದೂರ ಇದ್ದಾರೆ ಅಂತ ಹೇಳಿದ್ರೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಕಾಮೆಂಟಲ್ಲಿ ಹೇಗೆ ಬಂದಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಅಮ್ಮನಿಗೋಸ್ಕರ ಮಾಡಿ ಆಯಿತಾ. ಫೈನಲಿ ಇದನ್ನ ನಾನು ತಿಂದು ಮುಗಿಸ್ತೇನೆ. ಇದಂತೂ ಅಲ್ಟಿಮೇಟ್ ಲೆವೆಲಲ್ಲೇ ಇದೆ ಸ್ನೇಹಿತರೆ. ಸೊ ಮತ್ತೆ ಮುಂದೆ ಹೊಸ ರೆಸಿಪಿ ಒಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ರಾಧೆ ರಾಧೆ.